ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಅತಃ ಉತ್ತಮ ಅಧಿಕಾರಿ ಉಪದೇಶ ನಿರೂಪಣ. ಈ ಉತ್ತಮ ಅಧಿಕಾರಿ ಉಪದೇಶ ನಿರೂಪಣ ಅಂದ್ರೆ ಈ ವಿಚಾರ ಸಾಗರದ 4ನೇ ತರಂಗದಲ್ಲಿ ಇವಾಗ ನಾವು ಪ್ರವೇಶ ಮಾಡುತ್ತಿದ್ದೇವೆ. ಬೆಳಗಿನ ಪಾಠನೇ ಇದು. 4ನೇ ತರಂಗದ ವಿಷಯವೇನೆಂದರೆ ಅತಃ ಉತ್ತಮ ಅಧಿಕಾರಿ ಉಪದೇಶ ನಿರೂಪಣೆ. ಹಿಂದಿನ 1ನೇ ತರಂಗದಲ್ಲಿ ಸಾಮಾನ್ಯ ಅನುಬಂಧ ನಿರೂಪಣೆಯನ್ನ ಹೇಳಿ, 2ನೇ ತರಂಗದಲ್ಲಿ ವಿಶೇಷ ಅನುಬಂಧ ನಿರೂಪಣೆಯನ್ನ ಹೇಳಿ, 3ನೇ ತರಂಗದಲ್ಲಿ ಗುರು ಶಿಷ್ಯರ ಲಕ್ಷಣ ಹೇಳಿ, ಈಗ 4ನೇ ತರಂಗದಲ್ಲಿ ಉತ್ತಮ ಅಧಿಕಾರಿ ಉಪದೇಶ ನಿರೂಪಣೆ ಮಾಡುತ್ತಿದ್ದಾರೆ. 4ನೇ ತರಂಗದ ಸಾಧನೆಗೆ ಮೊದಲು 3 ತರಂಗಗಳು ಫೌಂಡೇಶನ್ಗಳಾಗಿವೆ. ಬುನಾದಿ ಅಂತಾರೆ. ಬುನಾದಿ ಅಂತ ಗೊತ್ತಾಯ್ತಲ್ರಿ? ಫೌಂಡೇಶನ್. 2ನೇ ತರಂಗದಲ್ಲಿ ಕೆಲವೊಂದು ಶಬ್ದಗಳು ಬಳಸ್ಯಾರ ಸಾಧಕರ ಬಗ್ಗೆ. ಪಾಮರ, ವಿಷಯಿ, ಜಿಜ್ಞಾಸು ಅಂತ. ಪಾಮರ, ವಿಷಯಿ, ಜಿಜ್ಞಾಸು. ಮತ್ತೆ ಆ ಜಿಜ್ಞಾಸುದಾಗ ಉತ್ತಮ ಜಿಜ್ಞಾಸು, ಮಧ್ಯಮ ಜಿಜ್ಞಾಸು, ಕನಿಷ್ಠ ಜಿಜ್ಞಾಸು ಅಂತ ಹೇಳ್ಕೊಂಡು ಬಂದಾರೆ. ಈ ಜಿಜ್ಞಾಸುಗಳನ್ನ 3 ಪ್ರಕಾರ ಮಾಡಿ ಉತ್ತಮ ಜಿಜ್ಞಾಸಿಗಳು ಹೇಗಿದ್ದಾರೆ ಅಂದರೆ, ಈ ಉತ್ತಮ ಜಿಜ್ಞಾಸಿಗಳು ಹೇಗಿದ್ದಾರೆ ಅಂತಂದ್ರೆ ತೀವ್ರ ಜಿಜ್ಞಾಸತ್ವ ಉಳ್ಳವರಾಗಿದ್ದಾರೆ. ತೀವ್ರ ಜಿಜ್ಞಾಸತ್ವ ಅಂತಂದ್ರೆ ಏನದರ ಅರ್ಥ ಅಂದ್ರೆ ಇದೇ ಜನ್ಮದಾಗ ನಾವು ಮೋಕ್ಷ ಪಡ್ಕೋಬೇಕು. ಈ ಮೋಕ್ಷದ ವಿಷಯವನ್ನ ನಾವು ಅಲಕ್ಷ್ಯ ಮಾಡಿ ನಮ್ಮ ಆಯುಷ್ಯ, ಶಕ್ತಿ, ಸಾಮರ್ಥ್ಯಗಳನ್ನ ನಷ್ಟ ಮಾಡ್ಕೋಬಾರ್ದು. ಬೇರೆ ಬೇರೆ ಒಂದು ಪ್ರೇಯಸ್ಸಿನ ಜೀವನ ಮಾರ್ಗಕ್ಕೆ ಹೋಗಿ ಬರೀ ಲೌಕಿಕ ಭೋಗಗಳಲ್ಲಿ ನಮ್ಮ ಜೀವನ ವ್ಯರ್ಥ ಮಾಡ್ಕೋಬಾರ್ದು. ನಮ್ಮ ಜೀವನ ಸಾರ್ಥಕ ಮಾಡ್ಕೋಬೇಕು. ಇದೇ ಜನ್ಮದಾಗ ನಾವು ಮೋಕ್ಷ ಪಡ್ಕೋಬೇಕು ಅನ್ನೋದೇ ತೀವ್ರ ಜಿಜ್ಞಾಸತ್ವ. ಮತ್ತೆ 2ನೇದೇನದ ಸಾಧನಾ ಚತುಷ್ಟಯ ಸಹಿತನಾಗಿರಬೇಕು. ಸಾಧನಾ ಚತುಷ್ಟಯ ಸಹಿತನಾದವನಂತಂದ್ರೆ ವಿವೇಕ, ವೈರಾಗ್ಯ, ಸಮಾಧಿ, ಸಂಪತ್ತಿ, ಮುಮುಕ್ಷತ್ವ ಹೊಂದಿರಬೇಕು. ಮತ್ತು ಮಂದ ಜ್ಞಾನವುಳ್ಳವನಾಗಿ ಮಂದ ಬೋಧ ಅಂತಂದ್ರ ಇಲ್ಲಿಯ ತನಕ ಕಲಿತ ವಿದ್ಯೆ ಹೆಂಗದಂತಂದ್ರ ಮಂದ ಅಂದ್ರೇನು, ಪೂರ್ತಿ ತಿಳಿಲಾರ್ದಂಗ ಖಾಲಿ ಪೂರ್ತಿ ಏನು ಗೊತ್ತಿಲ್ಲ ಅನ್ನಂಗೂ ಇಲ್ಲ, ಮತ್ತೀಗ ಗೊತ್ತದಂದ್ರ ಪೂರ್ತಿ ತಿಳಿದಂಗೂ ಇಲ್ಲ. ಇದೆ ಒಂದತ್ವ. ತಿಳಿಲಾರದ ಪರಿಸ್ಥಿತಿಯೂ ಇಲ್ಲ, ಪೂರ ತಿಳಿದಂಗೂ ಇಲ್ಲ. ಮಂದ ಬೋಧದೊಳಗೆ ಅದೀವಿ ನಾವೀಗ. 4ನೇ ತರಂಗದಲ್ಲಿ ಇಂಥ ಉತ್ತಮ ಅಧಿಕಾರಿಗೆ ಉಪದೇಶವಿದೆ. 4ನೇ ತರಂಗದಾಗ ಇಂಥ ಉತ್ತಮ ಅಧಿಕಾರಿ ಉಪದೇಶ ಮಾಡ್ಯಾರೆ. 5ನೇ ತರಂಗದಲ್ಲಿ ಮಧ್ಯಮ ಅಧಿಕಾರಿಗೆ ಉಪದೇಶ. 6ನೇ ತರಂಗದಲ್ಲಿ ಕನಿಷ್ಠ ಅಧಿಕಾರಿಗೆ ಉಪದೇಶವಿರುತ್ತದೆ. 7ನೇ ತರಂಗದಲ್ಲಿ ಜೀವನ್ಮುಕ್ತ ಮತ್ತು ವಿಧೇಯ ಮುಕ್ತಿಗಳನ್ನು ಹೇಳಿರುತ್ತಾರೆ. ಉತ್ತಮ ಅಧಿಕಾರಿಗೆ ಉಪದೇಶ ಆರಂಭ. ದೋಹ ಏನಿದು ಅಂದ್ರೆ 4ನೇ ತರಂಗ ಡ್ಯಾಶ್ 109ನೇ ವಿಷಯಾಂಕ ಡ್ಯಾಶ್ 1ನೇ ದೋಹ. ಸುಮಾರು 5,500 ವಿಷಯಾಂಕಗಳದಾವ. ಅದರ ಪೈಕಿ 100 ವಿಷಯಾಂಕಗಳನ್ನ ನೀವು ಕಂಪ್ಲೀಟ್ ಮಾಡಿರಿ. ಇದು ಏನು ದೋಹ ಹೇಳ್ತದಂದ್ರೆ, ಯಾರ್ದ ಚಾಲು ಇಟ್ಟಿರಿ? ತುಸು ಅನ್ನಕತ್ತದಲ್ಲ. ಒಬ್ಬರು ಇನ್ನೊಬ್ಬರಿಗೆ ಗೊತ್ತಾಗಂಗಿಲ್ಲ ಅದು ಚಾಲು ಇಟ್ಟಿದ್ದು ಹೇಳೋದು. ನಾನೇ ಹೇಳ್ಬೇಕಂತ. ಅದಕ್ಕೆ ಗುರು ಶಿಷ್ಯಕ್ಕೆ ಸಂವಾದಕ್ಕೆ ಕಹುವ ಗಾಥಾ ನವೀನ್. ಗುರು ಶಿಷ್ಯರ ಒಂದು ಸಂವಾದದ ಕಥೆಯನ್ನ, ಹೊಸ ಕಥೆಯನ್ನು ನಾನು ಹೇಳ್ತಾ ಇದ್ದೀನಿ. ಬೇಕಿ ಜಾಹಿ ಜಿಜ್ಞಾಸು ಜನ. ಈ ನನ್ನ ಕಥೆಯನ್ನ ಯಾರು ಕೇಳ್ತಾರ ಓತ ವಿಚಾರ ಪ್ರವೀಣ
ಅವರು ವಿಚಾರ ಮಾಡುವುದರಲ್ಲಿ ಪ್ರವೀಣರಾಗ್ತಾರ ಅಂತ ಹೇಳಿ. ಗುರು ಶಿಷ್ಯ ಸಂವಾದಕ್ಕೆ ಗುರು ಶಿಷ್ಯರ ಸಂವಾದ ರೂಪವಾದ ಗುರು ಶಿಷ್ಯರು ಏನ್ ಮಾಡ್ಲಕತ್ತಾರ ಸಂವಾದ ಹೆಂಗಂದ್ರೆ ಯುಕ್ತಿ ಮತ್ತು ಪ್ರಮಾಣ ಸಹಿತವಾಗಿ ವಿಚಾರ ಮಾಡುತ್ತಿರುವ ಕಾರಣ ಶ್ರೀ ಸಾಧು ಮಿಶ್ರದಾಸ್ಜಿ ಹೇಳುತ್ತಿದ್ದಾರೆ, ಕೌವ ಗಾಥಾ ನವೀನ್, ಹೊಸದಾಗಿ ಸ್ವಕಲ್ಪಿತವಾದ ನವೀನವಾದ ಕಥೆಯನ್ನು ಹೇಳುತ್ತಿದ್ದೇನೆ. ಈ ಕಥೆ ವೇದಾಗಮೋಪನಿಷತ್, ಶಾಸ್ತ್ರ, ಪುರಾಣ, ಇತಿಹಾಸಗಳಲ್ಲಿ ಎಲ್ಲೆಲ್ಲೂ ಇಲ್ಲ. ಎಲ್ಲಿ ಇದಕ್ಕಿಂತ ಮೊದಲಿನ ಗ್ರಂಥದ ಇದು ಇಲ್ಲ. ಇದು ನಾನೀಗ ಹೇಳಕತ್ತೀನಿ. ಒಂದು ತನ್ನದೇ ಆದ ಹೊಸದೇನು ಹೇಳ್ತಾನೆ, ಅದಕ್ಕೆ ಸೃಜನಶೀಲತೆ ಅಂತಾರೆ. ಈ ಕಥೆಯನ್ನ ಏಕೆ ಹೇಳಬೇಕಾಗಿದೆ ಅಂದರೆ ಅದರ ಹಿಂದೆ ಒಂದು ತತ್ವವಿದೆ. ಸಣ್ಣ ಮಕ್ಕಳಿಗೆ ಔಷಧಿ ಕೊಡಿಸ್ಬೇಕಾದ್ರೆ ಔಷಧಿ ಒಗರಿರ್ತದ, ಅದು ಒಗರಿದ ಔಷಧ ಒಲ್ಲ ಅಂತದ. ಒಲ್ಲ ಅಂತಂದ್ರೆ ಆ ಔಷಧಿಯನ್ನ ಬೆಲ್ಲದಾಗಿಟ್ಟು ಕೊಡ್ತಾರೆ. ಆ ತಾಯಿ ಬೆಲ್ಲದಾಗಿಟ್ಟು ತಿನ್ನಿಸ್ಬೇಕಾದ್ರೆ ಬೆಲ್ಲ ತಿನ್ನಿಸೋದು ಅದರ ಉದ್ದೇಶ ಅಲ್ಲ, ಅದರ ಜೊತೆಗೆ ಔಷಧ ತಿನ್ನಿಸೋದು ತಾಯಿಯ ಉದ್ದೇಶ. ಅದೇ ರೀತಿ ಇಲ್ಲಿ ನಾನು ಕೂಡ ಒಂದು ಸ್ವಂತವಾಗಿ ಒಂದು ಕಥೆ ಹೇಳಕತ್ತೀನಿ, ನನ್ನದೇ ಆದ ಕಥೆ. ಈ ಕಥೆ ಏನದಪ್ಪ ಅಂತಂದ್ರೆ ನಾನು ಕಥೆ ಹೇಳುವ ಉದ್ದೇಶ ಇಲ್ಲ, ಆ ಕಥೆಯ ಜೊತೆಗೆ ಒಂದು ತತ್ವಜ್ಞಾನವನ್ನು ತಿಳಿಸುವ ಒಂದು ಕೆಲಸ ಮಾಡ್ತಾ ಇದ್ದೀನಿ. ಸಣ್ಣ ಮಕ್ಕಳು ಔಷಧಿ ಒಲ್ಲೆ ಎನ್ನುತ್ತವೆ, ಕಾರಣ ಅದು ಕೈ ಇರುತ್ತದೆ. ತಾಯಿಯಾದವಳು ಅದನ್ನು ಬೆಲ್ಲದೊಳಗೆ ಇಟ್ಟು ನುಂಗಿಸುತ್ತಾಳೆ. ಇಲ್ಲಿ ಬೆಲ್ಲ ತಿನ್ನಿಸುವ ಉದ್ದೇಶವಿಲ್ಲ, ಔಷಧಿ ತಿನ್ನಿಸುವ ಉದ್ದೇಶವಿದೆ. ಬೆಲ್ಲ ತಿನ್ನಲು ಮಕ್ಕಳು ಹೇಗೆ ಪ್ರವೃತ್ತರಾಗುತ್ತಾರೋ ಅದೇ ರೀತಿ ಜಿಜ್ಞಾಸುಗಳು ಕಥೆಗಳನ್ನು ಕೇಳಲು ಪ್ರವೃತ್ತರಾಗುತ್ತಾರೆ. ಕಥೆಯ ಜೊತೆಗೆ ತತ್ವವನ್ನು ಹೇಳುತ್ತಿದ್ದೇನೆ. ಆ ತತ್ವ ಏನಾಗ್ಯದ ಕಥೆಯೊಳಗೆ ಅಡಿಗೆದ. ತತ್ವವನ್ನ ತಿಳಿಯಲು ಕಠಿಣವಾಗಿರುವುದರಿಂದ ಬೆಲ್ಲ ಎಂಬ ಕಥೆಯ ಜೊತೆಗೆ ಬೆರೆಸಿ ನಿರೂಪಣೆ ಮಾಡುವ ಉದ್ದೇಶ ಇಲ್ಲಿದೆ. ಆದ್ದರಿಂದ ಇದನ್ನ ನವೀನ ಗಾಥಾ ಅಂದ್ರೆ ಹೊಸ ರೀತಿಯಾದ ಕಥೆ ಅಂತ ಹೇಳಕತ್ತೀನಿ ನಾನು. ಇದನ್ನು ಕೇಳುವುದರಿಂದ ಏನಾಗುತ್ತದ ಅಂತಂದ್ರೆ ತೇಕಿ ಜಾಹಿ ಜಿಜ್ಞಾಸು ಜನ ಹೋತ ವಿಚಾರ ಪ್ರವೀಣ ಅಂದ್ರೆ ಜಿಜ್ಞಾಸುಗಳಾದವರು ಏನ್ ಮಾಡ್ತಾರ, ಜ್ಞಾನದ ಒಂದೇನು ತೀವ್ರ ಇಚ್ಛೆ ಉಳ್ಳವರಾಗ್ತಾರೆ. ಜ್ಞಾನದ ತೀವ್ರ ಇಚ್ಛೆ ಮತ್ತು ಜ್ಞಾನದ ಪ್ರವೀಣರಾಗ್ತಾರೆ, ವಿಚಾರ ಮಾಡುವಂತ ಪ್ರವೀಣರಾಗ್ತಾರೆ. ಇಂಥ ಜ್ಞಾನ ಪಡ್ಕೋಬೇಕಂತೇಳಿ ಇಚ್ಛೆ ಉಳ್ಳವರಾಗ್ತಾರೆ. ಅಂದ್ರೆ ತತ್ವ ನಿರ್ಣಯದಲ್ಲಿ ಜಾಣರು ಆಗುತ್ತಾರೆ. ತತ್ವ ನಿರ್ಣಯದಲ್ಲಿ ಜಾಣರಾಗ್ತಾರೆ. ತತ್ವ ವಿಚಾರ ಪ್ರವೀಣ ಜನ ಹೋತ. ಈ ಜನ ಹೋತ ಅಂದ್ರೆ ಜಾಣರಾಗ್ತಾರ. ಅದಕ್ಕೆ ಇಲ್ಲಿ ಒಂದು ಟಿಪ್ಪಣಿ ಬರೆದಾರ, 133ನೇ ಟಿಪ್ಪಣಿ, ಪೇಜ್ 144. ನವೀನ ಅನ್ನೋ ಶಬ್ದ ಇದ್ರೊಳಗೆ ಯಾಕೆ ಸೇರ್ತಾರೆ ನವೀನ ಅಂತ? ಗುರು ಶಿಷ್ಯಕ್ಕೆ ಸಂವಾದಕ್ಕೆ ಕವುವ ಗಾಥಾ ನವೀನ ಅಂತ ಯಾಕಿಂತ ಸಣ್ಣ ಶಬ್ದ ಸೇರಿಸಿದ್ರು ಅಂತಂದ್ರೆ ವೇದೋಕ್ತವಾದ ಜನಕ ಮಹಾರಾಜನ ಮತ್ತು ಯಾಜ್ಞವಲ್ಕ್ಯರ ಕಥೆಗಳಂತೆ ಇವರು ಜನಕ ಮಹಾರಾಜಂದು ಯಾಜ್ಞವಲ್ಕ್ಯರು ಮಹಾತ್ಮರ ಕಥೆಗಳು ಉಪನಿಷತ್ನ ಸೇರವ. ಆಗ ನಾನೇನ್ ಕಥೆ ಹೇಳ್ತೀನಿ, ಈ ಕಥೆ ಅಂತ ಒಂದು ವೇದಗಳಲ್ಲಿ ಇಲ್ಲ. ಇದು ಸ್ವಬುದ್ಧಿಯಿಂದ ನನ್ನಿಂದ ನಾನೇ ಕಲ್ಪಿಸಿಕೊಂಡು ಹೇಳ್ತಾ ಇದ್ದೇನೆ. ಇದು ಪುರಾಣ ಮೊದಲಾದ ಪ್ರಾಚೀನ ಗ್ರಂಥಗಳಲ್ಲಿ ಉಕ್ತವಾಗಿರುವುದಿಲ್ಲ. ಈಗ ಅಂತದನ್ನ ಹೇಳಕತ್ತೀನಿ ಅಂತೇಳಿ ಶುಭ ಸಂತತಿ ಮಹಾರಾಜನ ಕಥೆ ಹೇಳಕತ್ತಾರ ಅವರು. ಈ ಶುಭ ಸಂತತಿ ಮಹಾರಾಜನ ಕಥೆ ಏನ್ ಹೇಳ್ತಾರೆ ಅನ್ನೋದು ಮತ್ತೆ ಮುಂದೆ ನೋಡೋಣ. ಬೆಳಗ್ಗೆ ಹೇಳಿದ ಪಾಠನ ಇವತ್ತು ಮತ್ತೆ ಒಂದಿಷ್ಟು ರಿಪೀಟ್ ಮಾಡಿದ್ದೀನಿ ಗೊತ್ತಾಗ್ಲಿ ಅಂತ. ಪ್ರತಿದಿನ ಇದೇ ರೀತಿ ಇರ್ತದೆ. ಬೆಳಗಿನ ಪಾಠ ಹೇಳ್ತೀವಿ, ಮತ್ತೆ ರಾತ್ರಿ ರಿಪೀಟ್ ಮಾಡ್ತೀವಿ. ಯಾಕಂದ್ರೆ ಇದು ಗಟ್ಟಿ ಆಗ್ಬೇಕು, ಬಹಳ ಇಂಪಾರ್ಟೆಂಟ್ ಅದ ಇದು. ಓಕೆನಾ?